ಹಾಯ್ ಹಲೋ ಗೈಸ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವತ್ತಿಂದ ವುಡ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕಂಪ್ಲೀಟ್ ಫ್ರಂಟ್ಗೆ ಮತ್ತು ಥರ್ಡ್ ಫ್ಲೋರಲ್ಲಿ ಮತ್ತು ಸ್ಟೇರ್ ಕೇಸ್ ಫುಲ್ಲು ಗ್ರಾನೈಟ್ ವರ್ಕ್ ಮುಗಿದಿದೆ. ಈಗ ನಿಮಗೆ ತೋರಿಸ್ತಾ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಸಿಮೆಂಟ್ ಎಲ್ಲ ಸೊ ಹಂಗಂಗೆ ಇದೆ, ಹಾಗಾಗಿ ಮಾಡಿಲ್ಲ. ಸೊ ನೋಡಿ, ಇದು ಟಿ ವಿ ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀನಿ ಸಿಂಪಲ್ಲಾಗಿ. ಯಾಕೆ ಅಂತ ಹೇಳಿದ್ರೆ ಸೆಂಟರಲ್ಲಿ ಒಂದು ಟಿ ವಿ ಸ್ಟ್ಯಾಂಡು ಮತ್ತು ಮೇಲ್ಗಡೆ ಏನಾದರೂ ಇಟ್ಕೊಳಕ್ಕೆ ಸೈಡಲ್ಲಿ ಒಂದು ಬಾಕ್ಸಸ್ ಅಷ್ಟೇ ಬರೋದು. ಸೊ ಈ ಥರ ಸಿಂಪಲ್ಲಾಗಿ ಮಾಡಿಸ್ತಾ ಇದ್ದೀನಿ. 3 ದಿವಸದ ಮುಂಚೆನೇ ಎಲ್ಲ ತಂದು ಪ್ಲೇವುಡ್ ಎಲ್ಲ ಕಟ್ ಮಾಡಿ ಸೊ ಅದೊಂದು ಸ್ವಲ್ಪ ಕ್ಲೀನ್ ಆಗಲಿ ಮತ್ತು ಕೆಲವೊಂದು ಕಡೆ ಗಮ್ಮೆಲ್ಲ ಹಾಕಿಟ್ಟಿದ್ರು, ಹಾಗಾಗಿ ಅದು ಹಂಗೆ ಇಟ್ಟಿದ್ದಾರೆ. ಇದು ಈ ಫ್ಲೋರ್ಗೆ. ಇನ್ನು ಕಿಚನ್ಗೂ ಕೂಡ ನಾವು ಮಾಡಿಸ್ಬೇಕು. ಸೊ ಕಿಚನ್ಗೂ ಕೂಡ ಯಾವ ಥರ ಮಾಡಿಸ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ತಂದಿರೋದು ಆ್ಯಕ್ಚುಲಿ. ಸೊ ಬರೀ ಟಿ ವಿ ಸ್ಟ್ಯಾಂಡ್ ಮಾಡೋದಕ್ಕಷ್ಟೇ. ಸೊ 3 ಮನೆಗೂ ಮತ್ತು ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇದೆಯಲ್ಲ ಅದಕ್ಕೂ ಕೂಡ ಮಾಡಿಸ್ತಾರೆ. ಆಗಲೇ ಥರ್ಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಈ ಸ್ಟೇರ್ ಕೇಸ್ ಎಲ್ಲ ಕಂಪ್ಲೀಟ್ ಆಗಿರಲಿಲ್ಲ. ಈಗ ನೋಡ್ತಿರ್ಬೋದು ಫುಲ್ ಥರ್ಡ್ ಫ್ಲೋರ್ ಕಂಪ್ಲೀಟಾಗಿ ಮೋಲ್ಡ್ಗೂ ಆಗಿದೆ. ಸೊ ಸ್ಟೇರ್ ಕೇಸ್ ವರ್ಕು ಫುಲ್ ಕಂಪ್ಲೀಟ್ ಆಗಿದೆ. ಹಾಗೆ ಮೇಲ್ಗಡೆನೂ ತೋರಿಸ್ತೀನಿ ಬನ್ನಿ. ರಿತಿಕ್ಷಾನು ಹೋಗಿದ್ದಾಳೆ ಇವತ್ತು ಆ್ಯಕ್ಚುಲಿ ಅವ್ರ ಅಪ್ಪನ ಜೊತೆ ಮನೆ ನೋಡ್ಕೊಂಬರ್ತೀನಿ ಅಂತ ಹೇಳಿ. ಸೊ ಹೊಸ ಮನೆ ಹತ್ರ ಅವಳಿಗಂತೂ ಯಾವಾಗ ಹೋಗ್ತೀವೋ ಅನ್ನೋ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ನೋಡ್ತಿರ್ಬೋದು ಎಲ್ಲ ಫುಲ್ಲು ಟೈಲ್ಸ್ ಕೆಲಸ ಮತ್ತು ಈಚೆ ಹಾಕ್ಸಿರೋದು ಗ್ರಾನೈಟ್ಸು. ಸೊ ಗ್ರಾನೈಟ್ ಮುಗಿದಿದೆ. ಈಗ ಮಾಡ್ತಾ ಇರೋದು ಅವರು ಥರ್ಡ್ ಫ್ಲೋರಲ್ಲಿ. ಸೊ ಟಿ ವಿ ಸ್ಟ್ಯಾಂಡಲ್ಲಿ ಕಟ್ ಮಾಡಿ ಗಮ್ ಹಾಕಿ ಇಟ್ಟಿದ್ದಾರೆ. ಸೊ ಇವ್ರು ಬಂದು ಆ್ಯಕ್ಚುಲಿ ಬಿಹಾರ್ ಅವರು. ನಾನು ಕೊಟ್ಟಿರೋದು ಇಲ್ಲೇ ನಾವಿರೋದು ಗಂಡಸಿಲೇ ಅಲ್ವಾ. ಸೊ ಗಂಡಸಿಯವ್ರಿಗೇ ಕೊಟ್ಟಿದ್ದೀನಿ ಮಾಡೋದಕ್ಕೆ. ಬಟ್ ಆದರೆ ಇದು ಮಾಡ್ತಿರೋದು ಬಂದು ಬಿಹಾರ್ ಅವರು. ಅವ್ರ ಹ್ಯಾಂಡ್ ಓವರಲ್ಲೇ ಮಾಡ್ತಿದ್ದಾರೆ. ಕೆಲವೊಂದು ಸಲ ನಾವೇನೇ ವರ್ಕ್ ಮಾಡಬೇಕು ಅಂತ ಹೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಒಂದು 4-5 ಕಡೆ ತಿಳ್ಕೊಂಡಿರ್ತೀವಲ್ಲ. ಸೊ ಅದ್ರ ಬೇಸ್ ಮೇಲೇ ಮಾಡಿಸ್ತಾ ಇರ್ತೀವಿ. ಕೆಲವರು ಇನ್ಸ್ಟಾದಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಶೀಟಿಗೆ ಫೆವಿಕ್ವಿಕ್ ಹಾಕ್ತೀರಾ ಬರೀ ಗಮ್ಮಲ್ಲಿ ಅಂಟಿಸಿರ್ತಾರೆ, ಆಮೇಲೆ ಅದೇನೋ ಟೇಪಲ್ಲಿ ಹಿಂದೆ ಎಲ್ಲ ಟ್ಯಾಗ್ ಮಾಡಿ ಹಾಕಿರ್ತಾರೆ. ಬಟ್ ನಾನು ಅದೊಂದು ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲ, ಒಂದು ಬಾಕ್ಸ್ ಫೆವಿಕಲ್ಲೇ ತೊಗೊಂಬಂದು ಇಟ್ಕೊಂಡಿದ್ದಾರೆ, ಫೆವಿಕಲ್ಲೇ ಹಾಕ್ತಿದ್ದಾರೆ. ಇನ್ನು ಮೇಲ್ಗಡೆ ಏನು ಕೆಲಸ ನಡೀತಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನಂತೂ ಸ್ಟೇರ್ ಕೇಸ್ಗೆ ಸೊ ನೋಡ್ತಿರ್ಬೋದು ನೀವು ಕಾರ್ನರಲ್ಲಿ ಸ್ವಲ್ಪ ಸ್ಲೋಪ್ ಥರ ಹಿಂಗೆ ಮಾಡಿಸಿದ್ದೀನಿ. ಯಾಕೆಂತ ಹೇಳಿದ್ರೆ ಸ್ಕಿಡ್ ಆಗಬಾರ್ದು. ಆಮೇಲೆ ಮಳೆ ನೀರು ಅಥವಾ ಏನೇ ಒಂದು ನಾವು ತೊಳಿತೀವಿ ಅಂತ ಹೇಳಿದ್ರು ಹಿಂಗೆ ಸ್ಲೋಪ್ ಇದ್ದರೆ ಬೇಗ ಬರುತ್ತೆ, ಆಮೇಲೆ ಬೀಳಲ್ಲ. ಸೊ ಚೂಪಿದ್ರೆ ಮಕ್ಕಳಿಗೆ ಎಡವ್ತಾರೆ ಅಂತ ಹೇಳಿ ಆ ಥರ ಮಾಡಿಸ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ತೋರಿಸೋದಾದರೆ ಸೊ ರೂಮ್ ಹತ್ರ ನೋಡಿ, ಅದು ಏಣಿ ಈಗ ಮಾಡಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಕಡೆ ಸೈಡ್ ಕಾಣಿಸ್ತಿರೋದು ನಾನು ಬಿದ್ದಿದ್ದಂಥ ಏಣಿ, ಅದೇ ಏಣಿ. ಸೊ ಆ ಏಣಿಯಿಂದನೇ ನಾನು ಡೈಲಿ ಬಿದ್ದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾಯಿಲ್ಲ. ಇದೆಲ್ಲ ಒಂದು ಕಂಬಿ ತರಿಸಿದ್ದೀನಲ್ಲ, ಸೊ ಈ ಕಂಬಿ ಎಲ್ಲ ಸ್ಟೇರ್ ಕೇಸಿಗೆ ಸಿಂಟ್ಯಾಕ್ಸ್ ಇಡೋದಕ್ಕೆ ಮತ್ತು ಸೋಲಾರ್ ಹಾಕಿಸ್ತೀನಲ್ಲ ಅದು. ಈಗೇನು ಮನೆ ಮುಂದೆ ಫ್ರಂಟ್ ತೋರಿಸ್ತಾ ಇದ್ದೀನಿ, ಇಲ್ಲಿ ಬಂದು ಸೋಲಾರ್ ಇಕ್ಕಿಸ್ತಾ ಇದ್ದೀನಿ ನಾನು. ಸೊ ಸೋಲಾರ್ಗೂ ಮತ್ತು ಸಿಂಟ್ಯಾಕ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರಬೇಕು. ಸೋಲಾರ್ ಇಡೋ ಜಾಗ ಸ್ವಲ್ಪ ಕಡಿಮೆ ಇರಬೇಕು, ಟ್ಯಾಂಕ್ ಇಡೋ ಜಾಗ ಸ್ವಲ್ಪ ಟಾಪಲ್ಲಿರಬೇಕು. ಸೊ ಫುಲ್ ಕಂಪ್ಲೀಟ್ ವರ್ಕ್ ಆಗಿದೆ. ಹಾಗೆಯೇ ಸೋಲಾರ್ ಇಡೋದಕ್ಕೆ ಮತ್ತು ಸಿಂಟ್ಯಾಕ್ಸು ಈ ಏಣಿ ಇಷ್ಟು ಮಾಡೋದಕ್ಕೆ ಟೋಟಲ್ ಎಷ್ಟಾಯಿತು ಅಂತ ಹೇಳ್ತೀನಿ. ಅವ್ರಿಗೆ ಎಷ್ಟಾಯಿತು, ನಾನು ಕಂಬಿ ಎಷ್ಟಕ್ಕೆ ತಂದಿದ್ದೆ ಅಂತ ನೋಡಿ. ಇದೇ ಜಾಗ, ಈ ರೂಮ್ ಮೇಲ್ಗಡೆ ಈಗೇನು ಹಾಕಿದ್ದಾರೆ ಅಲ್ಲಿಂದನೇ ಬಿದ್ದಿದ್ದು. ಅದಕ್ಕೂ ಮುಂಚೆ ನೋಡಿ ಒಳಗಡೆನೂ ಅಷ್ಟೇ. ಇದು ಒಂದು ಸುಮ್ಮನೆ ಸಿಂಪಲ್ ರೂಮ್ ಅಷ್ಟೇ. ಇದು ರೂಮು ಮತ್ತು ವಾಶ್ರೂಮ್ ಎಲ್ಲ ಇಲ್ಲೇ ಒಳಗಡೆನೇ ಇರೋ ಥರ ಮಾಡ್ಕೊಂಡಿರೋದು. ಇದರಲ್ಲೇ ಸಿಂಪಲ್ಲಾಗಿ ಒಂದು ಅಡುಗೆ ಮನೆ ಥರನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಫ್ಯೂಚರಲ್ಲಿ ಯಾರಾದರೂ ಬಾಡಿಗೆಗೆ ಬಂದರೆ ಸೊ ಅವ್ರಿಗೆ ಬಾಡಿಗೆ ಇರಲಿ ಅಂತ. ಇಲ್ಲ ಅಂತ ಹೇಳಿದ್ರೆ ನಾವೇ ಓನ್ ಯೂಸಿಗೆ ಇಟ್ಕೊಳ್ಳೋಣ ಅಂಥೇಳಿ. ಇದು ವಾಶ್ರೂಮ್ ಒಂದು ಟೈಲ್ಸ್ ಹಾಕಿದ್ರೆ ಇನ್ನು ಕಂಪ್ಲೀಟ್ ಕೆಲಸ ಮುಗಿದಿದೆ. ಸೊ ಇವತ್ತೂ ಬೆಳಗ್ಗೆನೇ ಹೋಗಿ ಲೋಕಿ ಎಲ್ಲ ನೀರು ಹಾಕಿ ಬಂದಿದ್ದಾನೆ. ಸೊ ನಿಮಗೆ ಕಾಣ್ತಿದೆ ಅಂದ್ಕೊಳ್ತಾ ಇದ್ದೀನಿ. ವ್ಲಾಗಲ್ಲಿ ನೀರು ಹಾಕಿರೋದು ಹಂಗಂಗೆ ತೇವ ಇದೆ. ಅಲ್ಲಿ ಏನು ಸೈಡಲ್ಲಿ ಒಂದು ಕಟ್ಟೆ ಥರ ಕಟ್ಟಿದ್ದಾರಲ್ಲ, ಸೊ ಅಲ್ಲಿಂದ ಈ ಕಡೆ ಸೈಡಿಗೆ ಒಂದು ಕಲ್ಲಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಬ್ಯಾಚುಲರ್ಸಿಗೆ ಕೊಟ್ಟರೆ ಯೂಸ್ ಆಗುತ್ತೆ ಅಂತ. ಸೊ ನೋಡ್ಬೋದು ಇಲ್ಲಿ ಅದಕ್ಕೆ ಅಂತಲೇ ಅದು ಕಲ್ಲಿಟ್ಟಿರೋದು. ಇನ್ನು ಈಚೆ ಎಲ್ಲ ಹಂಗಂಗೆ ಸ್ವಲ್ಪ ಡಸ್ಟು ಗಲೀಜು ಎಲ್ಲ ಇದೆ. ಯಾಕೆಂತ ಹೇಳಿದ್ರೆ ಮೇಲೆ ಮೋಲ್ಡ್ಗೆ ಇನ್ನು ಚುರುಕಿ ಹಾಕಿಲ್ಲ, ಹಾಗಾಗಿ ಹಂಗೆ ಇದೆ.
ಸೊ ಸ್ವಲ್ಪ ಏನಲ್ಲಿ ಕಲ್ಲೆಲ್ಲ ಇದೆಯಲ್ಲ ಅದೆಲ್ಲ ಚುರುಕಿಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನೋಡಿ ಬಿದ್ದ ಮೇಲೆ ಅಲ್ವಾ ಮನುಷ್ಯ ಯಾವುದೇ ಆದರೂ ಸ್ವಲ್ಪ ಕೇರ್ಫುಲ್ ಆಗೋದು. ಸೊ ಏಣಿ ಸವಾಸನೇ ಬೇಡ ಅಂಥೇಳಿ ಅದಕ್ಕೂ ಕೂಡ ಕಂಬಿದೆ ಮಾಡಿಸಿದ್ದೀನಿ. ಇನ್ನು ಅಲ್ಲಿಂದ ನಾನು ಡೈರೆಕ್ಟಾಗಿ ಆ್ಯಕ್ಚುಲಿ ಮೋಲ್ಡ್ಗೆ ಮಾಡಿಸಿಲ್ಲ. ಸೊ ಬರೀ ಅಲ್ಲೇನು ಬಾತ್ರೂಮ್ದು ಅಲ್ಲಿಂದ ಒಂದು ಬಾತ್ರೂಮ್ಗೆ ಹತ್ತಿ ಬರೋ ಥರ ಒಂದು 6 ಅಡಿ ಅಷ್ಟೇ ಅದು ಮಾಡಿಸಿರೋದು. ಅದ್ರ ಮೇಲೆ 2 ಸ್ಟೆಪ್ಸ್ ಇಟ್ಟು ಸ್ಟೆಪ್ಸ್ ಮೇಲೆ ಈ ಥರ ಮೋಲ್ಡ್ಗೆ ಹೋಗೋ ಥರ ಮಾಡಿಸಿದ್ದೀನಿ. ಸೊ ಇದು ಒಂದು ಸಿಂಪಲ್ ರೂಮ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಆ ರೂಮ್ ಮೇಲೆ ಸಿಂಟ್ಯಾಕ್ಸ್ ಇಡೋದಕ್ಕೆ ಈ ಥರ ಮಾಡಿರೋದು. ಇನ್ನು ಇಲ್ಲೂ ಅಷ್ಟೇ ಮೇಲೆ ಹತ್ತಬೇಕು ಅಂತ ಹೇಳಿದರೆ ಇಲ್ಲೇ ಹತ್ತೋಕ್ಕೆ ಒಂದೇ ಸಲ ಮಾಡಿಸ್ಬಿಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ ಪದೇ ಪದೇ ಆಗೋಲ್ಲ. ಮತ್ತು ಇಲ್ಲೂ ಹತ್ತಕ್ಕೆ ಹೋಗಿ ಆಗಬೇಕು ಒಂದು ಸಲ ಹುಷಾರಾದ ಮೇಲೆ ಕೇರ್ಫುಲ್ ಆಗಿಬಿಡೋಣ ಅಂತ. ಏನಾದರೂ ಫ್ಯೂಚರಲ್ಲಿ ಸಂಪ್ ಕ್ಲೀನಿಂಗು ಮತ್ತು ಟ್ಯಾಂಕ್ ಕ್ಲೀನಿಂಗು ಏನಾದರೂ ಮಾಡಿಸೋದಾದರೆ ಹತ್ತೋಗ್ಬೇಕಲ್ಲ. ಸೊ ಹಾಗಾಗಿ ಸೊ ಇದೆಲ್ಲ ಆ್ಯಕ್ಚುಲಿ ಗೇಜಲ್ಲೇ ಫುಲ್ ಗೇಜ್ ಇರೋ ಕಂಬಿನೇ ತೊಗೊಂಡು ಬಂದಿರೋದು. ಯಾಕೆಂದರೆ ವೆಯ್ಟ್ ಎಲ್ಲ ಅದು ತಡಿಬೇಕಲ್ಲ. ಇನ್ನು ಆ ಕಡೆ ಹಾಕಿರೋದು ಅದು ಆ್ಯಕ್ಚುಲಿ ಸ್ಟೇರ್ ಕೇಸಿಗೆ ಮಳೆ ನೀರು ಬರದೇ ಇರೋಂಗೆ ಸೊ ಕಂಟ್ರೋಲ್ ಆಗಲಿ ಅಂತ ಅಲ್ಲಿಗೆ ಮೋಲ್ಡ್ ಹಾಕಿರೋದು. ಈ ಸೈಡ್ ರೂಮು, ಆ ಕಡೆ ಸ್ಟೇರ್ ಕೇಸ್ದು ಸೆಂಟ್ರಲ್ಲಿ ಬಂದು ಸೋಲಾರ್ ಸ್ಟ್ಯಾಂಡ್ ಇಡೋಕ್ಕೆ, ಇದು ವಾಟರ್ ಟ್ಯಾಂಕ್ ಇಡೋದಕ್ಕೆ. ಇದಿಷ್ಟು ಮಾಡೋದಕ್ಕೆ ಗೈಸ್ ಆ್ಯಕ್ಚುಲಿ ಎಕ್ಸ್ಟ್ರಾ ಕಂಬಿ ತಂದಿರೋದು. ಸೊ 45,000 ಆಗಿದೆ. ಅದಕ್ಕೆ ಮಾತ್ರ ನಾನು ಈ ಹಿಂದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ಅದೆಲ್ಲ ಬಿಟ್ಟು ಬರೀ ವೆಲ್ಡಿಂಗ್ ಕೆಲಸ ಮೇಲ್ಗಡೆ ಮಾತ್ರ ಅಷ್ಟಕ್ಕೆ 45,000 ಆಗಿದೆ. ಇನ್ನು ಇದು ಬಂದು 3rd ಫ್ಲೋರಲ್ಲಿ ವುಡ್ ವರ್ಕ್ ಮಾಡೋದಕ್ಕೆ ತಂದು ಇಟ್ಟಿದ್ದಾರೆ. ಬಟ್ ಇಲ್ಲಿ ಇನ್ನೂ ರೆಡಿ ಮಾಡಿಲ್ಲ. ಸೊ ಇದೇ ಮನೇಲಿ ನಾವು ವಾಸ ಇರೋದು. ಸೊ ಇಲ್ಲೂ ಎಲ್ಲ ತಂದೆ ಅವ್ರು ಏನೇನು ಗಮ್ ಹಾಕಬೇಕು ಅದಕ್ಕೆಲ್ಲ ಹಾಕಿಟ್ಟಿದ್ದಾರೆ. ಇನ್ನೇನು ಮನೆ ಕೆಲಸ ಮುಗಿತಾ ಬರ್ತಿದೆ. ಸೊ ನೋಡಿದ್ರಲ್ಲ, ಫೈನಲ್ಲಾಗಿ ಸಿಂಕ್ ಟ್ಯಾಂಕ್ ಇಡೋಕ್ಕೆ ಸ್ಟ್ಯಾಂಡ್ ಮಾಡಿಸಿರೋದು ಎಷ್ಟಾಯಿತು ಅಂತ ಹೇಳಿದ್ರೆ ಸೊ 45,000 ತಂದಿರೋದು. ಪ್ಲಸ್ ಅವ್ರಿಗೆ ಮಾಡೋದಕ್ಕೆ ಕೆ ಜಿ ಲೆಕ್ಕ, ಕೆ ಜಿಗೆ 18 ರೂಪಾಯಿ ಹಂಗೆ ಕೊಟ್ಟಿರೋದು. ಸೊ 600 ಚಿಲ್ಲರೆ ಏನೋ ಕೆ ಜಿ ಬಂದಿತ್ತು. ಒಟ್ಟು ಅವ್ರಿಗೆ 10,000 ರೂಪಾಯಿ ಆಗುತ್ತೆ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 9,800 ಏನೋ ಬಂತು, 880 ಏನೋ. ಸೊ ಇನ್ನು 100 ರೂಪಾಯಿ ಎಲ್ಲ ಇಟ್ಕೊಂಡು ಕೊಡೋದಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ 1 ಗಂಟೆ ಅವರು ಹೆಚ್ಚು ಕಮ್ಮಿ ಮಾಡಿರ್ತಾರೆ. ಸೊ ನಮ್ಮದು ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಬೇರೆ ಕೆಲಸನೂ ಇರುತ್ತಲ್ಲ. ಸೊ ಎಕ್ಸಾಕ್ಟಾಗಿ 10,000 ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಸಿಂಟ್ಯಾಕ್ಸ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಗೇಜ್ ಇರೋದೇ ತೊಗೊಂಡು ಬಂದು ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಪದೇ ಪದೇ ಮಾಡಿಸಲ್ಲ ಅದಲ್ವಾ. ಸೊ ಇನ್ನು ನೋಡಿ ಅವರು ಕೂಡ ವೆಲ್ಡಿಂಗ್ ಮಾಡ್ತಾಯಿದ್ದಾರೆ. ಇದು ಒಂದು ದಿನ ಎಲ್ಲ ಹಿಡ್ಕೊಳುತ್ತೆ ಅನಿಸುತ್ತೆ, ಇಲ್ಲಿ ಎದುರುಗಡೆ ಮತ್ತು ಸೈಡಲ್ಲಿ ಫುಲ್ಲು ಮಾಡೋದಕ್ಕೆ. ಗೇಜ್ ಇರುತ್ತಂದರೆ ಒಂದೇ ಸತಿ ಲೈಫ್ ಲಾಂಗ್ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ್ಯಾರು ನನ್ನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆಲ್ಲ ಪಾಪ ಡೈಲಿ ಬ್ಲಾಗ್ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ಹುಷಾರಾದಮೇಲೆ ಖಂಡಿತ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಸೊ ಯಾರ್ಯಾರಿಗೆಲ್ಲ ಡಿಸಪಾಯಿಂಟ್ ಆಗಿದೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಸಾರಿ ಕೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಗೈಸ್.